ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇತಿಹಾಸ ಉಪನ್ಯಾಸಕ ರಮೇಶ್ ಸರ್. ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಮುತ್ತು ಸರ್ ಜಿಕೆಗೆ ಸಂಬಂಧಪಟ್ಟಂಥ MCQ ಕ್ವಶನ್ಗಳನ್ನು ಚರ್ಚೆ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಾನು ಈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ವಶನ್ಗಳು ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾಗಿ ಆ ಪ್ರಶ್ನೆಗಳು ಯಾವ ಅನ್ನೋದನ್ನ ನಾವು ಟೈಮ್ ವೇಸ್ಟ್ ಮಾಡದೆ ಈಗ ನೋಡೋಣ ಸ್ನೇಹಿತರೆ. ಫಸ್ಟ್ನೇ ಕ್ವಶನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ನೋಡಿ, ಪ್ರಥಮ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಜನರಿಗೆ ಈ ಕೆಳಗಿನ ಲೋಹದ ಪರಿಚಯವಿರಲಿಲ್ಲ ಅಂತ ಕೇಳಿದಾರ ಸ್ನೇಹಿತರೆ. ಆಯ್ಕೆಗಳು ನಿಮ್ಮ ಮುಂದೆ ಕಾಣ್ತಾ ಇದಾವ. ಫಸ್ಟ್ ಆಯ್ಕೆ ಬಂದ್ಬಿಟ್ಟು ತವರ ಇದೆ, ತಾಮ್ರ ಕೂಡ ಇದೆ, ನೋಡಿ ಕಂಚು ಇದೆ, ಮತ್ತೆ ಸೀಸ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವುದಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಯಾವ್ದು ಆಪ್ಷನ್ಸ್ ನ ತೆಗಿಬೇಕು ಅನ್ನೋದು ಗೊತ್ತಿರಬೇಕು. ಯಾವ್ಯಾವ ಆಯ್ಕೆಗಳು ಇದಕ್ಕೆ ಸಂಬಂಧಪಡಲ್ಲ. ತವರ ಗೊತ್ತಿದೆ, ಗೊತ್ತಿದೆ ಸ್ನೇಹಿತರೆ, ಆಗಲ್ಲ, ತವರ ಆನ್ಸರ್ ಆಗಲ್ಲ. ತಾಮ್ರ ಕೂಡ ಆಗೋದಿಲ್ಲ, ಯಾಕಂದ್ರೆ ತವರ ಮತ್ತು ತಾಮ್ರ ಕೂಡಿದ್ರೆ ಏನಾಗುತ್ತೆ, ಕಂಚು ಆಗುತ್ತೆ. ಹಾಗಾದ್ರೆ ಸಿಂಧೂ ನಾಗರಿಕತೆ ಯಾವ ಯುಗಕ್ಕೆ ಸೇರಿದ್ದು ಅಂತ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ಹಾಗಾಗಿ ಇದು ಕಂಚಿನ ಯುಗಕ್ಕೆ ಸೇರಿರ್ತಕ್ಕಂಥದ್ದು. ಯಾವುದು? ಸಿಂಧೂ ನಾಗರಿಕತೆ. ಹಾಗಾದ್ರೆ ಇವು ಮೂರು ಆಯ್ಕೆಗಳು ಇವರಿಗೆ ಅಂದ್ರೆ ಇರ್ತಕ್ಕಂಥ ಆಯ್ಕೆಗಳು ತವರ, ತಾಮ್ರ, ಕಂಚು ಆಲ್ರೆಡಿ ಗೊತ್ತಿರತಕ್ಕಂಥ ಲೋಹಗಳು. ಹಾಗಾಗಿ ಇದಕ್ಕೆ ಸರಿಯಾದಂತ ಆನ್ಸರ್ ಯಾವುದು ಅಂದ್ರೆ ಸೀಸ. ಓಕೆ ಸ್ನೇಹಿತರೆ, ಹಾಗಾದ್ರೆ ನಿಮ್ಮ ಪ್ರಶ್ನೆಯಲ್ಲಿ ಇನ್ನೊಂದಿರುತ್ತೆ, ಸರ್ ನಾವು ಕಬ್ಬಿಣನ ಕೇಳಿದೀವಿ, ಇದ್ಯಾವುದು ಸೀಸ? ನೋಡ್ರಿ, ಕೆಸೆಟ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು 2014ರಲ್ಲಿ. ಹಾಗಾಗಿ ಕಬ್ಬಿಣದ ಜೊತೆಗೆ ನೀವು ಮತ್ತೊಂದನ್ನ ಯಾವ್ದು ನೆನ್ಪಿಟ್ಕೋಬೇಕಾ? ಸೀಸ. ನೋಡ್ರಿ, ಕಬ್ಬಿಣದ ಜೊತೆಗೆ ಸೀಸ. ಯಾಕಂದ್ರೆ ಕೆಳಗಿನ, ಈ ಕೆಳಗಿನ ಅಂತ ಕೊಟ್ಟಿದ್ದಾರೆ. ಅಥವಾ ಈಗ ನೋಡಿ, ಏನಾದ್ರು ಸೀಸ ಈ ಆಪ್ಷನ್ಸ್ ಅಲ್ಲಿ, ಡಿ ಆಪ್ಷನ್ಸ್ ಅಲ್ಲಿ ಸೀಸ ಇದೆ ತಾನೆ, ಇದನ್ನ ತೆಗೆದು ಇಲ್ಲಿ ಕಬ್ಬಿಣ ಹಾಕಿದ್ರು ಕೂಡ ರೈಟ್ ಆನ್ಸರ್ ಈ DNA ಆಗುತ್ತೆ. ಯಾಕಂದ್ರೆ ಸಿಂಧೂ ನಾಗರಿಕತೆಯ ಜನರಿಗೆ ಗೊತ್ತಿಲ್ಲದ ಲೋಹ ಕಬ್ಬಿಣ, ಮೇಜರ್ಲಿ ಐರನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನಾವು. ನೋಡಿ ಸ್ನೇಹಿತರೆ, ಎರಡನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಜನರಿಗೆ ಈ ಕೆಳಗಿನ ಯಾವ ಬೆಳೆ ತಿಳಿದಿರಲಿಲ್ಲ? ಯಾವ ಬೆಳೆ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಅಂತ ಪ್ರಶ್ನೆ ಕೇಳಿದಾರ. ಯಾವ ಎಕ್ಸಾಮ್ ಅಲ್ಲಿ? FDA ಎಕ್ಸಾಮ್ ಅಲ್ಲಿ. ಯಾವ ವರ್ಷ? 2019ರಲ್ಲಿ. 2019ರಲ್ಲಿ ಕೇಳಿದಂತ ಪ್ರಶ್ನೆ ಸ್ನೇಹಿತರೆ ಇದು. ಆದ್ರೆ ಪ್ರಶ್ನೆ ಈಸಿ ಅನ್ಸುತ್ತೆ, ಬಟ್ ಆಪ್ಷನ್ಸ್ ನೋಡಿದ ತಕ್ಷಣನೇ ಹೆದರಿಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಹಂಗ್ ಕ್ರಿಯೇಟ್ ಅದೇವ್ರೆಲ್ಲ ಅಬ್ಜೆಕ್ಟಿವ್ ಟೈಪ್ಸ್. ನೋಡ್ರಿ, ಆಪ್ಷನ್ಸ್ ಕೊಟ್ಟಿದಾರ. ಒಂದು ಭತ್ತ, ಗೋಧಿ, ಹತ್ತಿ ಮತ್ತು ಕಬ್ಬು. ಹಾಗಾದ್ರೆ ನಿಮಗೆ ಆನ್ಸರ್ ಗೊತ್ತಾಗಿರುತ್ತೆ ಅನ್ಕೋತೀನಿ ನಾನು. ಈ ಪ್ರಶ್ನೆಗೆ ಆನ್ಸರ್, ಸರಿಯಾದಂತ ಆನ್ಸರ್ ಯಾವುದು ಅಂದ್ರೆ ಕಬ್ಬು. ನೋಡ್ರಿ, ಸರಿಯಾದ ಆನ್ಸರ್ ಯಾವುದು? ಕಬ್ಬು. ಸಿಂಧೂ ನಾಗರಿಕತೆ ಜನರಿಗೆ ಏನ್ ಗೊತ್ತಿರ್ಲಿಲ್ಲ? ಕಬ್ಬು ಗೊತ್ತಿರ್ಲಿಲ್ಲ. ಅಂದ್ರೆ ಕಬ್ಬಿನ ಬೆಳೆಯ ಬಗ್ಗೆ ಅವರಿಗೆ ಪರಿಚಯ ಇರಲಿಲ್ಲ ಸ್ನೇಹಿತರೆ. ಇದನ್ನ ನೆನಪಿಟ್ಕೋರಿ. ಒಂದು ಕಬ್ಬು ಮತ್ತು ಕಬ್ಬಿಣ, ಮತ್ತೊಂದು ಕುದುರೆ. ಪ್ರಾಣಿ ಕೇಳಿದ್ರೆ ಕುದುರೆ, ಬೆಳೆ ಕೇಳಿದ್ರೆ ಕಬ್ಬು, ಇನ್ನು ಮತ್ತೆ ಲೋಹ ಕೇಳಿದ್ರೆ ಕಬ್ಬಿಣ. ಇವು ಮೂರನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋರಿ. ಹಾಗಾದ್ರೆ ಸಿಂಧೂ ನಾಗರಿಕತೆಯ ಪ್ರಧಾನ ಒಂದು ವೃತ್ತಿ, ಅವರ ವೃತ್ತಿ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಸಿಂಧೂ ನಾಗರಿಕತೆಯ ಜನರ ಒಂದು ಪ್ರಧಾನ ವೃತ್ತಿ ಯಾವುದು ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? ಇದಕ್ಕೆ ಆನ್ಸರ್ ಕೃಷಿ. ನೋಡ್ರಿ, ಯಾವುದು? ಕೃಷಿ ಹೇಳ್ಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರೆ ಎರಡನೇ ಮುಖ್ಯ ಕಸುಬು ಅಂತಂದ್ರೆ ಪಶುಪಾಲನೆ. ಓಕೆ, ಇನ್ನು ಮೂರನೇದು ಕೇಳಿದ್ರೆ ಸ್ನೇಹಿತರೆ ವ್ಯಾಪಾರ. ಮೂರನೇದು ವ್ಯಾಪಾರ. ಸ್ವಲ್ಪ ನೆನಪಲ್ಲಿ ಇಟ್ಕೋರಿ. ಇವು ಗ್ರೂಪ್ ಸಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ರಮವಾಗಿ ಕೇಳ್ತಿರ್ತಾರೆ. ಸಿಂಧೂ ನಾಗರಿಕತೆಯ ವೃತ್ತಿಗಳನ್ನ ಏನ್ ಮಾಡ್ರಿ, ಕ್ರಮವಾಗಿ ಬರೀರಿ ಅಂತ ಕೂಡ ಕೇಳ್ತಿರ್ತಾರ. ನಿಮಗೆ ಗೊತ್ತಿರ್ಬೇಕು, ಸಿಂಧೂ ನಾಗರಿಕತೆ ಜನ ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇದ್ರು. ಲೋಥಲ್ ಬಂದರ್ನಿಂದ ಸುಮೇರಿಯ ನಾಗರಿಕತೆಯೊಂದಿಗೆ ಏನ್ ಮಾಡಿದ್ರು ಅವರು? ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇದ್ರು ಅನ್ನೋದು ಕೂಡ ನಾವು ಆಲ್ರೆಡಿ ತಿಳಿದಿರ್ತಕ್ಕಂಥ ವಿಷಯ. ಓಕೆ, ಹಾಗಾದ್ರೆ ನಿಮ್ಗೆ ಆನ್ಸರ್ ಗೊತ್ತಾಯ್ತು ಅನ್ಕೋತಾನ. ಇದಕ್ಕೆ ಆನ್ಸರ್, ಸರಿಯಾದಂತ ಆನ್ಸರ್ ಕಬ್ಬು. ಓಕೆ, ಹಾಗಾದ್ರೆ ಮತ್ತೆ ನಾವು ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಸಿಂಧೂ ನಾಗರಿಕತೆಯ ಉತ್ತರದ ತುತ್ತ ತುದಿ ಯಾವುದು?
ನಿಮಗೆ ಗೊತ್ತಿರ್ಬೇಕು, ಸಿಂಧೂ ನಾಗರಿಕತೆ ಅಂದ್ರೇನೆ ವಿಶಾಲವಾದ ನಾಗರಿಕತೆ. ನೋಡಿ, ವಿಶಾಲವಾದ ನಾಗರಿಕತೆ, ಪ್ರಪಂಚದ ಮೊದಲ ನಗರ ನಾಗರಿಕತೆ, ಪ್ರಪಂಚದ ಮೊಟ್ಟ ಮೊದಲ ನಗರ ನಾಗರಿಕತೆ. ಹಾಗಾದ್ರೆ ಈ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ಆಗಿರತಕ್ಕಂಥ ನಮ್ಮ ಸಿಂಧೂ ನಾಗರಿಕತೆಯ ವೈಶಿಷ್ಟ್ಯತೆಯಲ್ಲಿ ಕೂಡ ವಿಸ್ತೀರ್ಣತೆ ಕೂಡ ದೊಡ್ಡದಾಗಿದೆ. ಹಾಗಾದ್ರೆ ಈ ಈ ಕ್ವಶನ್ಗೆ ಆನ್ಸರ್ ಯಾವುದು ಅನ್ನೋದು ನೋಡೋದಾದ್ರೆ ನೋಡ್ರಿ, ದೈಮಾಬಾದ್ ಇದೆ, ಮಾಂಡಾ ಇದೆ, ಅಲಂಗೀರ್ಪುರ ಇದೆ, ಮತ್ತೆ ಇಂಡೋನ್ ಅಂತ ಕೂಡ ಆಯ್ಕೆಯಲ್ಲಿ ಕೊಟ್ಟಿದಾರ. ಹಾಗಾದ್ರೆ ಈ ಕ್ವಶನ್ಗೆ ಸರಿಯಾದಂತ ಆನ್ಸರ್ ನಾರ್ತ್ ಬೌಂಡ್ರಿ. ಒಂದು ನಾರ್ತ್ ಬೌಂಡ್ರಿ ಯಾವುದು ಅಂತ ಕೇಳಿದ್ರೆ ನಾರ್ತ್ ಬೌಂಡ್ರಿ ದೈಮಾಬಾದ್, ಸಾರಿ ದೈಮಾಬಾದ್ ಅಲ್ಲ, ಮಾಂಡಾ. ಯಾವ್ದ್ರಿ? ಮಾಂಡಾ. ಮಾಂಡಾ ಆಕ್ಚುಲಿ ದೈಮಾಬಾದ್ ಬರೋದು ಇಲ್ಲಿ ಐತಿ ನೋಡ್ರಿ. ಎಕ್ಸಾಂಪಲ್ ಇಲ್ಲಿ ಮ್ಯಾಪ್ ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು ಉತ್ತರದ ತುತ್ತ ತುದಿ ಮಾಂಡಾ. ಮಾಂಡಾ ಇದು ಚೀನಾ ನದಿ ದಡದ ಮೇಲೆ ಐತಿ. ಯಾವ ನದಿ? ಚೀನಾಬ್ ನದಿ. ಇನ್ನು ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಜಮ್ಮು ಕಾಶ್ಮೀರ. ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ, ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ. ಇದು ನಾರ್ತ್ ಬೌಂಡ್ರಿ. ಇನ್ನು ದಕ್ಷಿಣದಲ್ಲಿ ದೈಮಾಬಾದ್ ಇದೆ ನೋಡ್ರಿ. ದೈಮಾಬಾದ್ ಬರೋದೆಲ್ಲಿ? ದೈಮಾಬಾದ್ ದಕ್ಷಿಣ ಅಂದ್ರೆ ಎಲ್ಲಿದು? ಮಹಾರಾಷ್ಟ್ರ ಅಂದಂಗ. ಎಲ್ಲಿರಿದು? ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಇದು ದಕ್ಷಿಣದ ತುತ್ತ ತುದಿ, ದಕ್ಷಿಣದ ತುತ್ತ ತುದಿ ನೋಡ್ರಿ, ದಕ್ಷಿಣದ ತುತ್ತ ತುದಿ. ಇನ್ನು ಇಲ್ಲಿ ಪಶ್ಚಿಮದಲ್ಲಿ ಸೂಕ್ತ ಜೆಂಡರ್ ಅಂತ ಕಂಡು ಬರುತ್ತೆ. ಸೂಕ್ತ ಜೆಂಡರ್ ಪಾಕಿಸ್ತಾನ್ ಮತ್ತು ಬಲೂಚಿಸ್ತಾನ್ ನಡುವೆ ಕಂಡು ಬರುತ್ತೆ. ಯಾವುದು? ಸೂಕ್ತ ಜೆಂಡರ್. ಡಸ್ಟ್ ನದಿ ಅಂತ ಬರುತ್ತೆ, ಒಂದು ಡಸ್ಟ್ ನದಿ. ಈ ಡಸ್ಟ್ ನದಿಯ ದಡದಲ್ಲಿ ಇದೆ ಯಾವುದು? ಸೂಕ್ತ ಜೆಂಡರ್. ಹಾಗಾದ್ರೆ ಈ ಕಡೆ ಹಲಂಗೀರ್ಪುರ್ ಕಂಡು ಬರುತ್ತೆ. ಇದು ಉತ್ತರ ಪ್ರದೇಶದಲ್ಲಿ ಸ್ನೇಹಿತರೆ, ಉತ್ತರ ಪ್ರದೇಶ, UP. ಇದೇ ನದಿ ಇಂಡೋನ್ ನದಿಯ ದಡದಲ್ಲಿದೆ. ದೈಮಾಬಾದ್ ಪ್ರವರ ನದಿ ದಡದ ಮೇಲೆ ಇದೆ. ಇನ್ನು ಚೀನಾ ನದಿ ದಡದ ಮೇಲೆ ಮಾಂಡಾ ಇದೆ ನೋಡ್ರಿ. ಇದು ನಾರ್ತ್ ಬೌಂಡ್ರಿ, ಸೌತ್ ಬೌಂಡ್ರಿ, ಇನ್ನು ವೆಸ್ಟ್ ಬೌಂಡ್ರಿ ಅಂಡ್ ಈಸ್ಟ್ ಬೌಂಡ್ರಿ. ರೈಟ್. ಹಾಗಾದ್ರೆ ಇದರ ಸ್ಕ್ವಯರ್ ಫೀಟ್ ನೋಡೋದಾದ್ರಗಿನ ಸಿಂಧೂ ನಾಗರಿಕತೆಯ ಒಂದು ಸ್ಕ್ವಯರ್ ಫೀಟ್ ಬಹಳ ಈಸಿ ಸ್ನೇಹಿತರೆ, ಏನು ಇರಂಗಿಲ್ಲ ಇದ್ರಾಗ. ಅರ್ಥ ಆಯ್ತಾ? ಜಸ್ಟ್ ಮ್ಯಾಪ್ ನೋಡಿದ್ರೆ ಏನೋ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಲ್ಲೆಲ್ಲಿ ಯಾವ್ಯಾವ ಇದಾವ ಅನ್ನೋದು. ಎಕ್ಸಾಮ್ ಅಲ್ಲಿ ಕೂಡ ಕೇಳ್ಯಾರ ಪ್ರಶ್ನೆಗಳನ್ನ. ನೀವು ಸ್ವಲ್ಪ ಚೆನ್ನಾಗಿ ಏನ್ ಮಾಡ್ಬೇಕು, ರೀಡ್ ಮಾಡಿದ್ರೆ PCನೋ PSIನೋ ನೀವು ಅನ್ಕೊಂಡಿರ್ತಕ್ಕಂಥ ಕನಸು ಏನಾಗ್ತಾ ಆದಷ್ಟು ಜಲ್ದಿ ನೆರವೇರುತ್ತೆ. ಬಟ್ ಏನ್ ಮಾಡ್ಬೇಕು, ಎಫೆಕ್ಟ್ ಹಾಕ್ಬೇಕು, ಚೆನ್ನಾಗಿ ಸ್ಟಡಿ ಮಾಡ್ಬೇಕು. ಒಂದ್ ನೋಡ್ರಿ, ಈಗ ಸ್ಕ್ವಯರ್ ಫೀಟ್ ಮೇಲೆ ಕೇಳ್ಬೋದು. ಏನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ? ನೋಡ್ರಿ, ಸ್ಕ್ವಯರ್ ಫೀಟ್ ಎಷ್ಟು ಚದರ ಕಿಲೋಮೀಟರ್ ಇದೆ? ಸ್ಕ್ವಯರ್ ಫೀಟ್ ಮೇಲೆ ಏನ್ ಮಾಡ್ಬೋದು, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ನೀವು ಆನ್ಸರ್ ಮಾಡ್ಬೇಕು. ಎಷ್ಟು? 13 ಲಕ್ಷ ಚದರ ಕಿಲೋಮೀಟರ್. 13 ಲಕ್ಷ ಚದರ ಕಿಲೋಮೀಟರ್. ಇನ್ನೇನ್ ಕೇಳ್ಬೋದು ಇದ್ರ ಮೇಲೆ ವಿಸ್ತೀರ್ಣದ ಮೇಲೆ, ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್ ಮೇಲೆ ಏನೇನ್ ಕೇಳ್ಬೋದು ಪ್ರಶ್ನೆ? ನೋಡ್ರಿ, ಇಷ್ಟೇ ಕೇಳ್ಬೋದು. 13 ಲಕ್ಷ ಚದರ ಕಿಲೋಮೀಟರ್. ಇನ್ನೊಂದು ಏನು, ಯಾವ ಆಕೃತಿಯಲ್ಲಿ ಹರಡಿದೆ ಅಂತ ಕೇಳ್ಬೋದು. ನೋಡ್ರಿ, ತ್ರಿಭುಜ ಆಕೃತಿ ಅಥವಾ ತ್ರಿಕೋನ ಆಕೃತಿಯಲ್ಲಿ ಹರಡಿದೆ. ಮತ್ತೇನ್ ಪ್ರಶ್ನೆ ಕೇಳ್ಬೋದು? ಮತ್ತೆ ನೋಡ್ರಿ, ಪ್ರಶ್ನೆ ಏನ್ ಕೇಳ್ತಾರಂದ್ರೆ ಈಸ್ಟ್ ಟು ವೆಸ್ಟ್, ಇನ್ನು ನಾರ್ತ್ ಟು ಸೌತ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳ್ತಿರ್ತಾರೆ. ನೋಡ್ರಿ, ಎಷ್ಟು ಡಿಸ್ಟೆನ್ಸ್ ಇದೆ? ಈಸ್ಟ್ ಇಂದ ವೆಸ್ಟ್ ಗೆ ಎಷ್ಟೈತೆ ನೋಡ್ರಿ? 1600 ಕಿಲೋಮೀಟರ್ ಇದೆ. 1600 ಕಿಲೋಮೀಟರ್. ಆಗ ನಾರ್ತ್ ಟು ಸೌತ್ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ನೋಡ್ರಿ 1100 ಕಿಲೋಮೀಟರ್. 1100 ಕಿಲೋಮೀಟರ್. ಇದೇ ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್. ಇದು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್. ಇನ್ನು ಇದು ಸಿಂಧ್, ಬಲೂಚಿಸ್ತಾನ್, ಪಂಜಾಬ್ ಈ ಭೂಭಾಗಗಳನ್ನ ಒಳಗೊಂಡಿತ್ತು. ನಮ್ಮ ಭಾರತದಲ್ಲಿ ಹಲವಾರು ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಮಾಳ್ವಾ, ಮಹಾರಾಷ್ಟ್ರ ಮತ್ತೆ ಉತ್ತರ ಪ್ರದೇಶ್, ಈ ರೀತಿ ಜಮ್ಮು ಕಾಶ್ಮೀರ್, ಈ ಸ್ಟೇಟ್ಗಳನ್ನ ಇದು ಒಳಗೊಂಡಿತ್ತು ಅಂತ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಹಾಗಾದ್ರೆ ನಾವು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಪ್ರಶ್ನೆ ಅನ್ನೋದನ್ನ ನೋಡಿ. ಸುಮಾರು 4500 ವರ್ಷಗಳ ಹಿಂದೆ ಬೆಳೆದು ಬಂದ ನಾಗರಿಕತೆ ಯಾವುದು? ನೋಡ್ರಿ, ಸುಮಾರು ಎಷ್ಟು? 4500 ವರ್ಷಗಳ ಹಿಂದೆ ಬೆಳೆದು ಬಂದ ನಾಗರಿಕತೆ ಯಾವುದು ಅಂತ ಕೇಳಿದಾರ. ಹಾಗಾದ್ರೆ ಆಯ್ಕೆಗಳು ನೋಡಿ ಹೇಗಿದಾವ. ಒಂದು ಫಸ್ಟ್ನೇ ಆಯ್ಕೆ ಬಂದು ಈಜಿಪ್ಟ್ ನಾಗರಿಕತೆ, ಸೆಕೆಂಡ್ನೇದು ಮೆಸೊಪೊಟೇಮಿಯಾ ನಾಗರಿಕತೆ, ಥರ್ಡ್ ಒನ್ ಮೂರನೇದು ಸಿಂಧೂ ನಾಗರಿಕತೆ, ಫೋರ್ತ್ ಒನ್ ಅಂದ್ರೆ ನಾಲ್ಕನೇದು ಚೀನಾ ನಾಗರಿಕತೆ. ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ 4500 ವರ್ಷಗಳ ಹಿಂದೆ ನಮ್ಮ
ಹೆಮ್ಮೆಯ ಸಿಂಧೂ ನಾಗರಿಕತೆ ನೋಡ್ರಿ, ಸಿಂಧೂ ನಾಗರಿಕತೆ ಬೆಳೆದಿತ್ತು ಅನ್ನೋದು ಕೂಡ ಇಲ್ಲಿನ ಆನ್ಸರ್ ನೋಡ್ರಿ. ಹಾಗಾದ್ರೆ ನಮ್ಗೆಲ್ಲ ಗೊತ್ತಿದೆ 4500 ವರ್ಷಗಳಿಂದ ಯಾವ ನಾಗರಿಕತೆ ಬೆಳೆದು ಬಂತು? ಸಿಂಧೂ ನಾಗರಿಕತೆ. ಹಾಗಾದ್ರೆ ನಾನು ಸ್ವಲ್ಪ ಸಿಂಧೂ ನಾಗರಿಕತೆ ಬಗ್ಗೆ ಹೇಳ್ತೇನೆ ನೋಡ್ರಿ. ಸಿಂಧೂ ನಾಗರಿಕತೆ ಅಂತಂದಾಗ ಫಸ್ಟ್ ನಾವು ಭಾರತದ ಮೊದಲ ನಾಗರಿಕತೆ ಅಂದ್ರೆ ಯಾವುದು ಅಂತ ತಿಳ್ಕೊಂಡಿದ್ವಿ? ಆರ್ಯನ್ ನಾಗರಿಕತೆ, ಆರ್ಯರ ನಾಗರಿಕತೆ. ಎಲ್ಲಿವರೆಗೆ ತಿಳ್ಕೊಂಡಿದ್ವಿ ಇದನ್ನ ನಾವು? ಅಂದ್ರೆ ನಮ್ಮ ಭಾರತದ ಇತಿಹಾಸ, ನಮ್ಮ ಇಂಡಿಯನ್ ಹಿಸ್ಟ್ರಿ ಎಲ್ಲಿಂದ ಪ್ರಾರಂಭ ಆಗಿದೆ ತಿಳ್ಕೊಂಡಿದ್ವಿ ನಾವು? ಆರ್ಯರ ಕಾಲದಿಂದ. ಆದ್ರೆ ನಮ್ಗ ಇದ್ರ ಹಿಂದೆ ಮತ್ತೊಂದು ನಾಗರಿಕತೆ ಇದೆ ಅನ್ನೋದು, ಪೂರ್ವ ನಾಗರಿಕತೆ ಐತ್ ಅನ್ನೋದು ಗೊತ್ತಾಗಿದ್ದು 1921 1921 ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ನಗರವನ್ನು ಏನ್ ಮಾಡಿದ್ರು, ಅಥವಾ ಹರಪ್ಪದಲ್ಲಿರ್ತಕ್ಕಂಥ ನಿವೇಶನಗಳನ್ನ ಏನ್ ಮಾಡಿದ್ರು? ಪತ್ತೆ ಹಚ್ಚಿದ್ರು. ಅಂದ್ರೆ ಆ ಭಗ್ನ ಅವಶೇಷಗಳನ್ನು ಕೂಡ ಏನ್ ಮಾಡಿದ್ರು? ಪತ್ತೆ ಹಚ್ಚಿದ್ರು. ಅಂದಿನಿಂದ ನಮ್ಮ ಭಾರತ ಇತಿಹಾಸ ನೋಡ್ರಿ, ಅಂದಿನಿಂದ ಅಂದ್ರೆ 1923 ಜಾನ್ ಮಾರ್ಷಲ್ ಏನ್ ಬರೆದ್ರು? ಒಂದು ಪ್ರಬಂಧ ಬರೆದ್ರು. ಆ ಪ್ರಬಂಧವನ್ನು ವಿಕ್ಟೋರಿಯಾ ರಾಣಿಯ ಒಪ್ಪಿಗೆ ಪಡೆದು ಅಲ್ಲಿರ್ತಕ್ಕಂಥ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಪ್ರಕಟಿಸಿದರಿಂದ ನಮ್ಮ ಭಾರತದಲ್ಲಿ ಸಿಂಧೂ ನಾಗರಿಕತೆ ಐತ್ ಅನ್ನೋದು ಡಿಕ್ಲೇರ್ ಆಗಿ ಏನಾಯ್ತು? ನಮ್ಗ ಗೊತ್ತಾಯ್ತು. ಅಂದಿನಿಂದ ಏನಾಯ್ತು? 4500 ವರ್ಷಗಳ ಹಿಂದೆ ಹೋಯ್ತು ಅನ್ನೋದು ನಮಗೆಲ್ಲ ತಿಳಿದಿರ್ಬೇಕಾಗತ್ತಂತ ಪಾಯಿಂಟ್ ಸ್ನೇಹಿತರೆ. ಹಾಗಾದ್ರೆ ಇಲ್ಲೇ ನೋಡ್ಕೊಳ್ಳೋಣ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆ ಏನಿದಾವಲ್ಲ, ಇವು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು. ಸಿಂಧೂ ನಾಗರಿಕತೆಯ ಸಮಕಾಲೀನ ನೋಡ್ರಿ, ಕಾಂಟೆಂಪರರಿ ಸಿವಿಲೈಸೇಷನ್ ಅಂತ ಕರಿತೀವಿ ನಾವು. ಈಜಿಪ್ಟ್ ನಾಗರಿಕತೆ ಇದು ಪ್ರಪಂಚದ ಮೊದಲ ನಾಗರಿಕತೆ, ಹೌದಾ? ನೈಲ್ ನದಿ ಯಾವ ನದಿ? ನೈಲ್ ನದಿ ದಡ ಮೇಲೆ ಬೆಳೆದ ನದಿ ಇದು. ಹಾಗಾದ್ರೆ ಮೆಸೊಪೊಟೇಮಿಯಾ ನೋಡ್ರಿ, ಒಂದು ಟೈಗ್ರೀಸ್, ಮತ್ತೊಂದು ಯೂಫ್ರಟಿಸ್. ಟೈಗ್ರೀಸ್ ಮತ್ತು ಯೂಫ್ರಟಿಸ್. ನೆಕ್ಸ್ಟ್ ಹಾಗಾದ್ರೆ ಸಿಂಧೂ ನಾಗರಿಕತೆ, ಇಂಡಸ್, ಅದೇ ಸಿಂಧೂ ನದಿ ದಡ ಮೇಲೆ ಬೆಳೆದು ಬಂದಿದೆ. ಹಾಗಾದ್ರೆ ಚೀನಾ ನಾಗರಿಕತೆ ಬೆಳೆದಿದ್ದು ವಾಂಗೋ ಅಥವಾ ಹಳದಿ, ಎಲ್ಲೋ ನದಿ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಇವು ಕೂಡ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದ್ರೆ, ಹರಪ್ಪ ಸಂಸ್ಕೃತಿಯ ಭಗ್ನಾವಶೇಷಗಳನ್ನು ಮೊದಲು ಬಾರಿ ಗುರುತಿಸಿದವರು ಯಾರು ಅಂತ ಕೇಳಿದಾರ. ಇಲ್ಲಿ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ನೋಡ್ರಿ, 4 ಆಯ್ಕೆಗಳು ಕೊಟ್ಟಿದ್ದಾರೆ. ದಯಾರಾಮ್ ಸಹಾನಿ, ಮಾರ್ಟಿಮರ್ ವಿಲ್ಲರ್, ಆರ್.ಡಿ. ಬ್ಯಾನರ್ಜಿ, MS ವ್ಯಾಟ್. ಹಾಗಾದ್ರೆ ಇಲ್ಲಿ ಸರಿಯಾದ ಆಯ್ಕೆ ಬಂದ್ಬಿಟ್ಟು ದಯಾರಾಮ್ ಸಹಾನಿ ನೋಡ್ರಿ. ಆಕ್ಚುಲಿ ಇಲ್ಲಿ ಇದೇ ಜಾಗಕ್ಕೆ ಅಂದ್ರೆ ಇದೇ ಒಂದು ಆಯ್ಕೆಯಲ್ಲಿ ಚಾರ್ಲ್ಸ್ ಮೆಸನ್ ಅವ್ರನ್ನ ಏನಾದ್ರು ಕೊಟ್ಟಿದ್ರೆ ಡೆಫಿನೆಟ್ಲಿ ಆನ್ಸರ್ ಏನಾಗ್ತಾ ಇತ್ತು? ಇದೇ ಆಗ್ತಾ ಇತ್ತು. ಯಾಕಂದ್ರೆ ಹರಪ್ಪ ಸಂಸ್ಕೃತಿಯ ಭಗ್ನಾವಶೇಷಗಳನ್ನು ಫಸ್ಟ್ ಪತ್ತೆ ಹಚ್ಚಿದವರು ಯಾರು? ಚಾರ್ಲ್ಸ್ ಮೆಸನ್ 1826 ಅಲ್ಲಿ. ಹಾಗಾದ್ರೆ ಇದು ನಾವು ಎಕ್ಸ್ಕಾವೇಷನ್ ಅಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಎಕ್ಸ್ಕಾವೇಷನ್ ಸಿಂಧೂ ನಾಗರಿಕತೆಯ ಉತ್ಖನನದಲ್ಲಿ ನಾವು ಸ್ಟಡಿ ಮಾಡ್ತೀವಿ ಇದನ್ನ. ಅಂದ್ರೆ ಸಿಂಧೂ ನಾಗರಿಕತೆ ಯಾವ ರೀತಿ ಬಯಲ್ಬಿತ್ತು, ಹೊರಬಿತ್ತು ಅನ್ನೋದನ್ನ ನೋಡ್ಬೇಕಾದ್ರೆ ಇಂದಿನ ಒಂದು ಹಿಸ್ಟ್ರಿಯನ್ನು ತೆಗೆದ್ರೆ ಫಸ್ಟ್ ಚಾರ್ಲ್ಸ್ ಮ್ಯಾಸನ್, ಆ ನಂತರ ಕರ್ನಲ್ ಬರ್ನ್ಸ್ ಅಂತ ಹೇಳಿ ಬರ್ತಂತೆ. ಕರ್ನಲ್ ಬರ್ನ್ಸ್. ಈ ಕರ್ನಲ್ ಬರ್ನ್ಸ್ ಏನ್ ಮಾಡಿದ ಅಂದ್ರೆ 1834 ಅಲ್ಲಿ ಒಂದು ಕೋಟೆಯನ್ನು ಏನ್ ಮಾಡಿದ? ಪತ್ತೆ ಹಚ್ಚಿದ. ಆ ನಂತರ ಒಂದು ಬೌದ್ಧ ದಾಖಲೆಗಳನ್ನ ಅಂದ್ರ ಬರಹಗಳನ್ನ ಅರ್ಥೈಸ್ಕೊಳ್ಳಲು ಬಂದಿರತಕ್ಕಂತ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಏನ್ ಮಾಡಿದ ಅಂದ್ರ 300ಕ್ಕೂ ಹೆಚ್ಚು ಮುದ್ರೆಗಳನ್ನ ಏನ್ ಮಾಡಿದ? ಪತ್ತೆ ಹಚ್ಚಿದ. ಹಾಗಾಗಿ ಈತನನ್ನ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಏನ್ ಕರಿತೀವಿ ನಾವು? ಭಾರತೀಯ ಪುರಾತತ್ವ ಪಿತಾಮಹ ಅಂತ ಕರಿತೀವಿ. ಭಾರತೀಯ ಪುರಾತತ್ವ ಪಿತಾಮಹ. ನಂತರ ಈತ ಸ್ಥಾಪನೆ ಮಾಡಿರ್ತಕ್ಕಂಥ ಆರ್ಕಿಯೋಲಾಜಿಕಲ್ ಸರ್ವೆ ಆಫೀಸ್ ಮುಂದೆ ಲಾರ್ಡ್ ಕರ್ಜನ್ ಅವ್ರು ಏನ್ ಮಾಡಿದ್ರು? ತುಂಬಾ ಡೆವಲಪ್ಮೆಂಟ್ ಮಾಡಿದ್ರು. ಯಾರು? ಲಾರ್ಡ್ ಕರ್ಜನ್ ಏನ್ ಮಾಡಿದ್ರು? ತುಂಬಾ ಡೆವಲಪ್ಮೆಂಟ್ ಮಾಡಿದ್ರು. ಆ ನಂತರ ಈ
ಲಾರ್ಡ್ ಕರ್ಜನ್ ಏನ್ ಮಾಡಿದೆ ಅಂದ್ರ ಇದೇ ಆರ್ಕೋಲಾಜಿಕಲ್ ಸರ್ವೆ ಆಫೀಸಿಗೆ ಏನಿದೆಲ್ಲ ಜಾನ್ ಮಾರ್ಷಲ್ ರವರನ್ನು ಡೈರೆಕ್ಟರ್ ಜನರಲ್ ನಾಗಿ ನೇಮಕ ಮಾಡಿದ್ರು. ಆ ನಂತರ ಜಾನ್ ಮಾರ್ಷಲ್ ಒಂದು ಸರಿಯಾದ ಟೀಮ್ ಕಟ್ಕೊಂಡು ಏನ್ ಮಾಡಿದಪ್ಪ ಅಂದ್ರಿಗಿನ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ಅವಶೇಷಗಳನ್ನ ಏನ್ ಮಾಡಿದ್ರು, ಹುಡುಕಿದ್ರು. ಅರ್ಥ ಆಯ್ತಾ? ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಸಿಂಧೂ ನಾಗರಿಕತೆ ಯಾವ ಸ್ಥಳದಲ್ಲಿ ಈಜು ಕೊಳ ಕಂಡು ಬರುತ್ತದೆ? ನೋಡ್ರಿ, ಈಜು ಕೊಳ ಮೆಹೆಂಜೋದಾರೋ, ಹರಪ್ಪ, ಲೋಥಾಲ್ ಮತ್ತು ಧೋಲ್ವೀರ್. ನೋಡ್ರಿ, ಧೋಲ್ವೀರ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಮೆಹೆಂಜೋದಾರೋ. ಸರಿಯಾದ ಉತ್ತರ ಯಾವುದು? ಮೆಹೆಂಜೋದಾರೋ. ನೋಡ್ರಿ, ಈ ಮೆಹೆಂಜೋದಾರೋದಲ್ಲಿ ಏನ್ ಕಂಡಿದೆ? ಈಜು ಕೊಳ, ಗ್ರೇಟ್ ಬಾತ್ ಅಂತ ಕರಿತೀವಿ ನಾವು. ಈಜು ಕೊಳ ದೊರಕಿದೆ. ಇದನ್ನ ಪತ್ತೆ ಹಚ್ಚಿದವರು ಜಾನ್ ಮಾರ್ಷಲ್. ನೋಡ್ರಿ, ಯಾರು ಪತ್ತೆ ಹಚ್ಚಾರ ಇದನ್ನ? ಜಾನ್ ಮಾರ್ಷಲ್. ಎಷ್ಟರಲ್ಲಿ? 1924. ಹಾಗಾದ್ರೆ ಇದು ಈಜು ಕೊಳ ಯಾವುದಕ್ಕೆ ಉಪಯೋಗಿಸುತ್ತಿದ್ದರು ಅನ್ನೋದು ಕೂಡ ಸರಿಯಾದ ಮಾಹಿತಿ ಇಲ್ಲ ಸ್ನೇಹಿತರೆ. ಇದು ಒಂದು ಸಾರ್ವಜನಿಕ ಕೊಳ. ಇದು ಅವರ ನಂಬಿಕೆಯ ಒಂದು ಸ್ನಾನದ ಕೊಳ ಆಗಿತ್ತು. ಅಂದ್ರೆ ತಾವು ಆ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಾ ಪಾಪಗಳು ಏನಾಗ್ತಾವ, ಕಳೆದು ಹೋಗ್ತಾವ ಅನ್ನೋದು ಅವರ ಒಂದು ನಂಬಿಕೆ ಆಗಿತ್ತು ಅನ್ನೋದನ್ನ ಜಾನ್ ಮಾರ್ಷಲ್ ರವರು ಏನ್ ಮಾಡಿದಾರ, ವ್ಯಕ್ತಪಡಿಸಿದಾರ. ಟೋಟಲ್ ಹೇಳ್ಬೇಕಪ್ಪ ಅಂದ್ರೆ ಇದು 7 ಬಾರಿ ಏನಾಗೈತಿ, ಇದು ಮರು ನಿರ್ಮಾಣ ಆಗೈತಿ. ಎಷ್ಟು ಬಾರಿ? 7 ಬಾರಿ. ಯಾಕಂದ್ರ ಸಿಂಧೂ ನದಿಯ ಪ್ರವಾಹ ನೋಡ್ರಿ, ಪ್ರವಾಹಕ್ಕೆ ತುತ್ತಾಗಿ ಇದು 7 ಬಾರಿ ಏನಾಗೈತೆ, ನಿರ್ಮಾಣ ಆಗೈತೆ. ಅಷ್ಟೇ ಇಲ್ಲ, ಮೆಹೆಂಜೋದಾರೋ ಎರಡನೇ ನಿವೇಶನ, ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ಅಥವಾ ದೊರಕಿರತಕ್ಕಂತ ಅಥವಾ ಹೊರಬಿದ್ದಿರ್ತಕ್ಕಂಥ ಎರಡನೇ ನಗರ ಯಾವುದಂದ್ರಿಗಿನ ಮೆಹೆಂಜೋದಾರೋ. 1922 ಅಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಈ ಒಂದು ಮೆಹೆಂಜೋದಾರೋವನ್ನು ಸಂಶೋಧಿಸಿದರು. ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರಿಗಿನ ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ, ಯಾವ ಪ್ರಾಂತ್ಯ ರೀ? ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಇದು. ಲಾರ್ಕಾನ್ ಜಿಲ್ಲೆ ಯಾವುದು? ಮೆಹೆಂಜೋದಾರೋ. ಆರ್ ಡಿ ಬ್ಯಾನರ್ಜಿ ಅವರು ಪತ್ತೆ ಹಚ್ಚಿದ್ದಾರ. ಸಿಂಧೂ ನದಿ ದಡ ಮೇಲೆ ಇರ್ತಿದೆ. ಯಾವ ನದಿ ದಡ ಮೇಲೆ? ಸಿಂಧೂ ನದಿ ದಡ ಮೇಲೆ ಇದೆ. ಇನ್ನು ಇಲ್ಲಿ ಸ್ನಾನದ ಕೊಳ ಮತ್ತೆ ಡ್ಯಾನ್ಸಿಂಗ್ ಗರ್ಲ್ ಗೊತ್ತಿರ್ಬೇಕು ನಿಮ್ಗೆ. ಈ ರೀತಿ ಪೋಸ್ ಹಿಂಗ್ ಎಕ್ಸಾಕ್ಟ್ ಹಿಂಗ್ ಇಟ್ಕೊಂಡು ಏನ್ ಮಾಡ್ಯಾಳ ಆಕಿ, ಪೋಸ್ ಕೊಟ್ಟಾಳ. ಮತ್ತೆ ಆಕಿ ಹಾಕಿರ್ತಕ್ಕಂಥ ಜುವೆಲರ್ಸ್, ಬ್ಯಾಂಗಲ್ಸ್ ಆಗಿರ್ಬೋದು, ನೋಸ್ ರಿಂಗ್ ಆಗಿರ್ಬೋದು, ಫಿಂಗರ್ ರಿಂಗ್ ಆಗಿರ್ಬೋದು, ಅರ್ಥ ಆಯ್ತಾ, ಹೇರ್ ರಿಂಗ್ ಆಗಿರ್ಬೋದು, ಇವೆಲ್ಲವನ್ನ ನೋಡಿ ಇತಿಹಾಸಕಾರರು ಅಲ್ಲಿರ್ತಕ್ಕಂಥ ಕಂಚಿನ ಒಂದು ಮೂರ್ತಿ, ಬ್ರೋಂಜ್ ಡ್ಯಾನ್ಸಿಂಗ್ ಗರ್ಲ್ ಅನ್ನ ನೋಡಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಸಿಂಧೂ ನಾಗರಿಕತೆ ಜನರು ಬಹಳ ಆಭರಣ ಪ್ರಿಯರು, ಅಂದ್ರೆ ಸೌಂದರ್ಯ ಪ್ರಿಯರು ಅಂತ ಹೇಳಿ ಏನ್ ಮಾಡಿದಾರ, ಕನ್ಸಿಡರ್ ಮಾಡಿದಾರ. ಹಾಗಾಗಿ ಇದು ನಿಮಗೆ ಗೊತ್ತಿರ್ಬೇಕು. ಇನ್ನು ಈ ಹರಪ್ಪನ ಪತ್ತೆ ಹಚ್ಚಿದವರು ಯಾರು ಅಂದ್ರ ದಯಾರಾಮ್ ಸಹಾನಿ. 1921 ನಲ್ಲಿ ಇದು ರಾವಿ ನದಿಯ ಎಡದಂಡೆ ಮೇಲಿದೆ. ಯಾವುದು? ಹರಪ್ಪ ರಾವಿ ನದಿಯ ಎಡದಂಡೆ ಮೇಲಿದೆ. ಇನ್ನು ಈ ಹರಪ್ಪವನ್ನು ಋಗ್ವೇದದಲ್ಲಿ ಅರುಪ್ರಿಯ ಎಂದು ಕರೆಯಲಾಗಿದೆ. ಅರ್ಥ ಆಯ್ತಾ? ಮತ್ತೆ ಈ ಹರಪ್ಪ ಎಲ್ಲಿ ಕಂಡು ಬರುತ್ತೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ, ಪಂಜಾಬ್ ಪ್ರಾಂತ್ಯದಲ್ಲಿ ಕಂಡು ಬರುತ್ತೆ, ಮಾಂಟಿಗೋರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೋಡ್ರಿ, ಆಂಟಿಗೋರಿ ಅಲ್ಲ, ಮಾಂಟಿಗೋರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೋಡ್ರಿ, ಮತ್ತ ನನ್ನ ಬಾಯಲ್ಲೇ ಬಂದದ ಆಂಟಿಗೋರಿ ಅಂತ ಹೇಳ್ಕೇಸಿ, ಮತ್ ಗೋರಿನ ಕಟ್ಟಿಬಿಡ್ತಾರ ಅವರು. ಹಾಗಾಗಿ ನೀವು ಆಂಟಿಗೋರಿ ಕಡೆ ಹೋಗ್ಬೇಡ್ರಿ, ಮಾಂಟಿಗೋರಿ ಕಡೆ ಹೋಗ್ರಿ. ಓಕೆ, ಹಾಗಾದ್ರ ಹರಪ್ಪ ಎಲ್ಲಿ ಕಂಡು ಬರ್ತದ? ಮಾಂಟಿಗೋರಿ ಎಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಲೋಥಲ್ ನೋಡ್ರಿ, ಲೋಥಾಲ್ ಎಲ್ಲಿ ಕಂಡು ಬರುತ್ತೆ? ಗುಜರಾತ್. ಇದೊಂದು ಬಂದರು ಪಟ್ಟಣ. ಇದೊಂದೇನಿದು? ಇದು ಬಂದರು. ರೇವು ಪಟ್ಟಣ ಅಂತ ಗೊತ್ತಾ? ರೇವು ಪಟ್ಟಣ ಇದು ಪ್ರಾಚೀನ ಬಂದರು. ಇದು ಯಾವುದು? ಲೋಥಲ್. ಇದು ಗುಜರಾತ್ ನಲ್ಲಿ ಇದೆ. ಅಹಮದಾಬಾದ್, ಕ್ಯಾಂಬೆ ತೀರ ಗೊತ್ತಿರ್ಬೇಕು, ಕ್ಯಾಂಬೆ ತೀರ, ರೈಟ್. ಇದು ಯಾವ ನದಿ ದಡ ಮೇಲೆ ಇದೆ? ಬೊಗಾವೋ ನದಿ ದಡ ಮೇಲೆ ಇದೆ. ಯಾವ ನದಿ? ಬೊಗಾವೋ ನದಿ ದಡ ಮೇಲೆ ಇದೆ, ರೈಟ್. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇದನ್ನ ಯಾರು ಪತ್ತೆ ಹಚ್ಚಿದ್ರು? ಇದು ನಮ್ಮ ಕನ್ನಡಿಗೆ ಪತ್ತೆ ಹಚ್ಚಿದ್ ನೋಡ್ರಿ, ಎಸ್ ಆರ್ ರಾವ್.
ಎಸ್ ಆರ್ ರಾವ್ ಪತ್ತೆಹಚ್ಚಾರ ಇದನ್ನ. ಓಕೆ, ಹಾಗಾದ್ರೆ ದೋಲ್ವೀರ ದೋಲ್ವೀರ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಾಯ್ತದು ಬಹಳ ಫೇಮಸ್ ಆಗಿತ್ತು. ಈ ದೋಲ್ವೀರ ಏನಿದೆಯಲ್ಲ, ಈ ದೋಲ್ವೀರವನ್ನು ಜೆ ಪಿ ಜೋಶಿ ಮತ್ತು ಆರ್ ಎನ್ ಬಿಸ್ತಾ ಅವ್ರು ಏನ್ ಮಾಡಿದ್ರು, ಪತ್ತೆ ಹಚ್ಚಿದ್ರು 1991 ನಲ್ಲಿ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರ, ಇದು 3 ಕೋಟೆಗಳಿಂದ ಏನಾಗಿದೆ ಅಂದ್ರ ಆವರಿಸಲ್ಪಟ್ಟಿದೆ. ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಾಯ್ತಿದ್ದು ಬಹಳ ಫೇಮಸ್ ಆಗಿತ್ತು. ಮತ್ತೊಂದು ಹೇಳೋದಾದ್ರೆ, ಈ ದೋಲ್ವೀರ ಅನ್ನೋದು ಯುನೆಸ್ಕೋ ಪಾರಂಪರ ಪಟ್ಟಿಗೆ ಏನಾಗಿತ್ತು, ಇದು ಸೇರ್ಪಡೆ ಆಗಿದೆ. ಯುನೆಸ್ಕೋ ಪಟ್ಟಿಗೆ ಏನಾಗಿರ್ತದ, ಸೇರ್ಪಡೆ ಆಗಿದೆ ಅನ್ನೋದು ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇವ್ರ ಬಗ್ಗೆ ನಾ ಸಪರೇಟ್ ಆಗಿ ವೆರಿ ಡೆಪ್ತ್ ಅಂದ್ರೆ ಆಳವಾಗಿ ನಾನು ನಿಮ್ಗೆ ಏನ್ ಮಾಡ್ತೀನಿ, ಬೋಧನೆಯನ್ನು ಮಾಡ್ತೀನಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.